ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ರಿಸ್ತಾ ಸುದ್ದಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ನನ್ನ ಮೈಸೂರು ಬ್ಲಾಗ್ ನೋಡಿದ್ದೀರಾ ಅನ್ಕೋತೀನಿ. ನೋಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಕೂಡ, ಬೇಗ ಹೋಗಿ ಎಲ್ಲರೂ ನನ್ನ ಮೈಸೂರು ಬ್ಲಾಗ್ಸ್ ನೋಡಿ. ಹಾಗೆ ನಾನಿವತ್ತು ಹೋಗ್ತಿರೋದು ವಾಣಿ ವಿಲಾಸ್ಗೆ. ಬಿಕಾಸ್ ಇವಾಗ ಹಿರಿಯೂರ ಹತ್ರ ಇರೋದು ವಾಣಿ ವಿಲಾಸನಗರ ಡ್ಯಾಮು. ಆ್ಯಂಡ್ ಇವಾಗ ತುಂಬ ಚೆನ್ನಾಗಿ ತುಂಬಿದೆ ಡ್ಯಾಮು ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಡ್ಯಾಮ್ನ. ಆ್ಯಂಡ್ ಇಟ್ಸ್ ಮೈ ಸೆಕೆಂಡ್ ವಿಸಿಟ್ ಕೂಡ ಡ್ಯಾಮ್ನ ನೋಡೋದಕ್ಕೆ. ಅವತ್ತು ಹೋಗಿದ್ವಿ, ಬಟ್ ಆಲ್ಮೋಸ್ಟ್ 2 o'clock ರೀಚ್ ಆಗಿ 5 o'clock ನಾವು ರಿಟರ್ನ್ ಬಂದುಬಿಟ್ಟಿದ್ವಿ. ಇವತ್ತು ಅಷ್ಟೇ, ಈಗ ಟೈಮು 1 o'clock ಹೊರಟಿದ್ದೀವಿ ತುಮಕೂರಿಂದ ನಾವು ಡ್ಯಾಮ್ನ ನೋಡೋದಕ್ಕೆ. ಇವತ್ತು ಏನಾದರೂ ಪರವಾಗಿಲ್ಲ, 6 o'clock 7 o'clock ಆದರೂ ಪರವಾಗಿಲ್ಲ, ಮನೆಗೆ ಲೇಟಾಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಟ್ಸ್ ಓಕೆ, ಫೈನ್ ಅಂತ. ಸೊ ಹೌಸ್ ದ ಜೋಶ್. ಓಕೆ, ಡ್ಯಾಮ್ ಹತ್ರ ಹೋಗ್ಬೇಕಾದ್ರೆ ಸಿಗ್ತೀನಿ. ಇರೋ ಗುರು ತೋರ್ಸು, ಅವ ತೋರ್ಸು. 50 ರೂಪಾಯಿ. ಓ ಅಲ್ಲಿ ಬರ್ತೀನಿ ಬಾ, ಅಲ್ಲಿ ಬರ್ತಿದ್ದೆ ಬರೀ ಮಿನಿ ವ್ಲಾಗ್. ಇದು ಯಾವಾಗ ಬರುತ್ತೆ ಈ ಮಿನಿ ವ್ಲಾಗ್? ಸ್ವಲ್ಪ ದಿನ ಟೈಮ್ ಸಿಕ್ಕಿದಾಗ ಕುತ್ಕೊಂಡು ಎಡಿಟ್ ಮಾಡಿದಾಗ, ಬಸ್ಸಲ್ಲಿ ಕುತ್ಕೊಂಡು ಎಡಿಟ್ ಮಾಡು. ಗುಡ್ ಟೈಮ್. ಓಕೆ, ಸ್ವಲ್ಪ ಇವಾಗ ಟ್ರಾವೆಲಿಂಗ್ಸ್ ಆಗ್ತಾ ಇದೆ. ಸೊ ಸೀಬೆ ಹಣ್ಣು ತಿನ್ಬೇಕು ಅಂತೆಲ್ಲ ತಿನ್ನೋಣ ಬನ್ನಿ. ನಂಗೆ ಹಾಗೆ ಸ್ವಲ್ಪ ಕ್ರಾವಿಂಗ್ಸ್ ಆಗ್ತಿತ್ತು ಅಂತ ಸೀಬೆ ಹಣ್ಣು ತಿಂತಿದ್ದೀವಿ. ನಂಗೆ ತಿನ್ನಕ್ಕೆ ಆಗ್ತಿಲ್ಲ. ಯಾಕೆ ಹೇಳಿ? ಸ್ವಲ್ಪ ಲೇಸು ಏನು ಬೇಕು? ಲೇಸು. ಬಿಕಾಸ್ ನಾನು ಈ ಟೈಲರ್ ಇದೆ ಅಂತ ಕಚ್ಚಕ್ಕಾಗ್ತಾ ಇಲ್ಲ, ಮಾಡೋಕ್ಕಾಗಲ್ಲ. ಚೆನ್ನಾಗಿತ್ತು, ಟೋಲಲ್ಲಿ ಸಿಕ್ತು, ತಿನ್ಬೋದು ಆರಾಮಾಗಿ ಅಂದ್ಕೊಂಡೆ. ಸಿಕ್ಕಾಬಡೆ ಗೊತ್ತೈತೆ ತಿನ್ನೋದು ಅಂತಲೂ ಗೊತ್ತು. ನಿಜಕ್ಕೂ ಫೈನ್. ಸೌಂಡೇ ಕಮ್ಮಿ ಮಾಡೋಲ್ಲ ಯಪ್ಪ. ಕಾರಲ್ಲಿ ಎಲ್ಲ ವಟ ವಟ ಅಂತ ಹಾಕ್ತಿರ್ತಾರೆ. ವಾಣಿ ವಿಲಾಸ ಜಲಾಶಯ. ಅಪ್ಪ ಯಾರಿವರು? ಆ್ಯಂಡ್ ಎಸ್, ನಿಮ್ಗೇನಾದರೂ ಇಷ್ಟ ಇದ್ದರೆ ನಡ್ಕೊಂಡು ಹೋಗೋದಕ್ಕೆ ಅಲ್ಲೇನು ಸ್ಟೆಪ್ಸ್ ಇಲ್ಲ, ಸ್ಲೋಪ್ಸ್ ಇದೆ ಅಷ್ಟೇ. ಆರಾಮದೇ ನಡ್ಕೊಂಡು ಹೋಗ್ಬೋದು. ನಿಮಗೆ ನಡ್ಕೊಂಡು ಹೋಗೋದಕ್ಕೆ ಇಷ್ಟ ಇದೆ ಅಂದರೆ, ಇಲ್ಲಾಂದರೆ ನಿಮ್ಮ ಕಾರ್ ಮೇಲೆ ತನಕನೂ ಹೋಗುತ್ತೆ, ನಿಮ್ಮ ಕಾರಲ್ಲೂ ಕೂಡ ಹೋಗ್ಬೋದು ಆರಾಮಾಗಿ. ತುಂಬಾ ಗ್ರೀನ್ರಿ ಇರುತ್ತೆ ನೋಡೋದಕ್ಕೆ. ನಮ್ಮ ಕಣ್ಣು ಸಾಲದು ಕೂಡ, ಅಷ್ಟು ಬ್ಯೂಟಿಫುಲ್ ಗ್ರೀನ್ರೀಸ್ನ ನೋಡೋದಕ್ಕೆ. ಬನ್ನಿ ನೋಡ್ಕೊಂಬಿಡೋಣ ಇನ್ನು ಎಷ್ಟು ಬ್ಯೂಟಿಫುಲ್ ಗ್ರೀನ್ ಹೀಗಿರುತ್ತೆ. ಎಸ್, ಇಲ್ಲಿ ಸಿಕ್ಕಾಬಡೆ ವಾಟರ್ ಫುಲ್ ಆಗೋಗಿದೆ ಅಂತ ಒಳಗೆ ಬಿಡ್ತಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಎಷ್ಟು ರಶ್ ಇದೆ ಅಂದರೆ ಸಿಕ್ಕಾಬಡೆ ಇದೆ. ಕಾರ್ ಪಾರ್ಕಿಂಗ್ ಕೂಡ ಸಿಗ್ತಿಲ್ಲ, ಅಷ್ಟಿದೆ. ಬ್ಯೂಟಿಫುಲ್. ನಾನು ನಮ್ಮನೇಲಿ ಇಲ್ಲೇ ಇರೋದು, ನನ್ನ ಹಿಂದೆಗಡೆ ಇರೋದು ಬ್ಲ್ಯಾಕ್ ಗೇಟ್. 100 meters ಇದೆ. ಬನ್ನಿ ವಾಕ್ ಮಾಡ್ಕೊಂಡು ಹೋಗೋಣ ಅಂದೆ. ನನಗೆ ಲಿಟ್ರಲಿ ಟಯರ್ಡ್ ಫೀಲ್ ಆಗ್ತಾಯಿದೆ. ಲಿಟ್ರಲಿ ಒಂಚೂರು ಕೂಡ ಕಾರ್ ಪಾರ್ಕಿಂಗ್ ಇಲ್ಲ. ಐ ಡೋಂಟ್ ನೋ ಹೌ. ಹೆಂಗೆ ಇವತ್ತಿನ ಆ್ಯಕ್ಚುಲಿ ಇವತ್ತು ಗೌರ್ಮೆಂಟ್ ಹಾಲಿಡೇ ಅಂತ ಬೇರೆ ರಶ್ ಇದೆ. ಫೈನಲಿ ಗೇಟ್ ಸಿಕ್ತು. ಈಗ ಅಲ್ಲೊಂದು 100 ರೂಪಾಯಿ ಕೊಡ್ಬೇಕು ಆ ಗೇಟಿಗೆ ಒಳಗಡೆ ಬಿಡೋದಕ್ಕೆ.
ಆ್ಯಂಡ್ ಏನಂದರೆ ಕೆಳಗಡೆಯಿಂದನೂ ಕೂಡ ನೀವು ನಡ್ಕೊಂಡು ಬರ್ಬೋದು. ಸ್ಟೆಪ್ಸ್ ಇದೆ, ನಾನು ಆಗಲೇ ತೋರಿಸಿದೆ ವೀಡಿಯೋದಲ್ಲಿ. ಸೊ ಅಲ್ಲಿಂದನೂ ನಡ್ಕೊಂಡು ಬರ್ಬೋದು. ಇದು ಮೇಲೆ ತನಕ ನಮ್ಮ ಕಾರ್ ಬರುತ್ತೆ. ಸೊ ಕಾರ್ನ ಪಾರ್ಕ್ ಮಾಡಿ ಇಲ್ಲಿಂದ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ, ಆಲ್ಮೋಸ್ಟ್ ಒಂದು 50 to 60 ಸ್ಟೆಪ್ಸ್ ಇದೆ, ಅದು ನಡ್ಕೊಂಡು ಹೋಗ್ಬೋದು. ಬನ್ನಿ. ಸೊ ಇಲ್ಲಿಂದ ಸ್ಟೆಪ್ಸ್ ಇಲ್ಲಿ ಏನಿದೆ? ಇವ್ರು ಹೆಂಗ್ ಬೋಟಿಂಗ್ ಮಾಡ್ತಿದ್ದಾರೆ? ಓಹೋ, ಏನು ಸಣ್ಣ ಸಣ್ಣ ಕಾಣಿಸ್ತಾರಲ್ವ? ಇಬ್ರು ಮನುಷ್ಯರು ಮೀನು ಹಿಡಿತಾ ಇದಾರಮ್ಮ. ಅದೇಪಾ ಇಲ್ಲಿಂದ ತುಂಬಾನೇ ನಡೆಯೋದಿದೆ. ಆಲ್ಮೋಸ್ಟ್ ಇಲ್ಲಿಂದ ತುಂಬಾ ನಡೆಯೋದಿದೆ. ಲೈಕ್ ಆಲ್ಮೋಸ್ಟ್ ಒಂದು 60 to 70 ಸ್ಟೆಪ್ಸ್ ಇದೆ, ನಡಿಬೇಕು. ನಿಮ್ಮ ಕಂಫರ್ಟಬಲ್, ನಿಮ್ಮ ಕಂಫರ್ಟೆನ್ಸಿ ಯಾವ ಥರ ಬೇಕಾದರೂ ಬನ್ನಿ. ಲೈಕ್ ಸ್ಟೆಪ್ಸ್ ಹತ್ಕೊಂಡು ಬರ್ತೀನಿ ಅಂದರೆ ಹತ್ಕೊಂಡ್ಮೇಲೆ, ಅಂದರೆ ಲೈಕ್ ಕಾರಲ್ಲಿ ಬರ್ತೀನಿ ಇಲ್ಲಿ ತನಕ ಆರಾಮಾಗಿ ಬರ್ಬೋದು ಅಂದರೆ ಎಲ್ಲ ಬರ್ಬೋದು. ಅವ್ರು ಯಾರೋ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗಿದ್ರು, ನಂಗೆ ನಗು ಬರ್ತಿತ್ತು. ಮತ್ತು ಆ್ಯಕ್ಚುಲಿ ಮೊನ್ನೆ ನಮ್ಮ ಕಾಲೇಜಲ್ಲಿ ಒಂದು ಇನ್ಸಿಡೆನ್ಸ್ ಆಯಿತು, ನಾನು ಹೇಳಬೇಕು. ನಾನು ಸ್ಟೆಪ್ಸ್ ಇಲ್ಲಿದ್ದಿದ್ದೆ ಕಾರಿಡಾರಲ್ಲಿ, ಯಾರೋ ನನ್ನ ಜೂನಿಯರ್ ಅಂತೆ ಬಂದುಬಿಟ್ಟು ಕೇಳಿದ್ರು, ನಾನು ನೀವು ವ್ಲಾಗ್ ಮಾಡ್ತೀರಾ ಅಲ್ವಾ ಅಂದರು. ಸೊ ಎಸ್ ಹೌದು ಅಂದೆ ನಾನು. ನೋಡಿದೆ ಅಕ್ಕ ನಿಮ್ಮ ಫುಡ್ ಫೇರ್ ವ್ಲಾಗ್ಸ್ ಹಾಕಿದ್ರಿ ಅಲ್ಲ, ಸೂಪರ್ ಆಗಿತ್ತು ಅಕ್ಕ, ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂದರು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಈ ಥರ ಸಣ್ಣ ಸಣ್ಣ ಹೇಳಬೇಕಾ, ಇಟ್ ಫೀಲ್ಸ್ ಮೇಕ್ಸ್ ಹ್ಯಾಪಿ. ಅದು ಕಾಲೇಜ್ ಕಾರಿಡಾರಲ್ಲಿ ಸ್ಟೆಪ್ಸ್ ಹಿಡಿಬೇಕಾದ್ರೆ ಚೆನ್ನಾಗಿತ್ತು. ಇಲ್ಲಿ ಈ ಥರ ಹಿಂಗೆ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು. ನಮ್ಮಪ್ಪ ಮೆಟ್ಲತ್ತಕ್ಕಾಗಲ್ಲ ನಮಗಂತೂ ಅಂತ ನಮ್ಮನ್ನು ಇಲ್ಲಿ ಸ್ಟೆಪ್ಸ್ ಇಳಿಸ್ತಿದ್ದಾರೆ, ಹತ್ತದ ಬೇಡ ಅಂತ. ಅಲ್ಲಿ ನೋಡು, ಈ ಬ್ಯೂಟಿಫುಲ್ ವ್ಯೂನ ತೋರಿಸ್ತೀನಿ ಬನ್ನಿ. ಹೋಗ್ಬೋದು ಅಲ್ಲಿ. ಸೊ ಅದು ಬಿಡ್ತಿಲ್ಲ, ಅದಕ್ಕೆ ನಮ್ಮಮ್ಮ ಈಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀಯ ಅಂದರೆ ಇಲ್ಲ ಅಂತ. ಚೆನ್ನಾಗಿದೆ, ಫನಿ ಕಾನ್ವರ್ಸೇಷನ್ಸ್ ನಮ್ಮಪ್ಪ ಮುಂದೆ ನಮ್ಮದು ನೋಡ್ಕೊಂಡು. ವಾದ ವಿವಾದಗಳ ನಂತರ ನಾವು ಮೆಟ್ಲನ್ನ ಇಳ್ಕೊಂಡು ಬರ್ತಿದ್ದೀವಿ, ಹತ್ಕೊಂಡು ಹೋಗ್ತೀವಿ. ಎಲ್ಲ ಅಲ್ಲಿ ಓಡಾಡೋದಕ್ಕೆ ಬಿಡ್ತಾ ಇಲ್ಲ, ಏನು ಮಾಡೋದು? ಇಷ್ಟು ದೂರ ಬಂದು ಓಡಾಡೋದಕ್ಕೆ ಬರ್ತಿದ್ದೀನಿ ಅಂದರೆ ಮೆಟ್ಲಿಗೆ ಇಲ್ಲ ಬನ ಸಿಕ್ಕಾಪಡೆ ಬಿಸಿಲಿತ್ತು. ಸೊ ಶೀತ ಹಾಕತ್ತಿ ಕಣ್ಣು ಬಿಡಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಹಿಂಗೆ ಅಲ್ಲ, ಯಾರು ಸೈಕಲ್ ಮಗ ಹೋಗಿದ್ದಾನೆ. ಆರಾಮಾಗಿದೆಯಾ? ಅಲ್ಲಿ ನೋಡು, ಅಲ್ಲಿ ತನಕ ಹೋಗಿದ್ದಾರೆ. ಇದು ಡ್ಯಾಮ್ ಅಷ್ಟೇ ಇರೋದು. ಮತ್ತು ಇಲ್ಲೆಲ್ಲ ಲೈಕ್ ಫೋಟೋ ಸೆಷನ್ಸ್ ಬರ್ಸಿದ ಅಲ್ಲೋ. ಏನಾದರೂ ನಿಮ್ಮ ಕಾರ್ಸ್ನ ಕೆಳಗಡೆ ಅಲ್ಲಿ ಟೆಂಪಲ್ ಕಾಣ್ತೈತೆ ಅಲ್ವಾ, ಸೊ ಅಲ್ಲಿಂದ ಪಾರ್ಕ್ ಮಾಡಿ ಹಿಂಗಿನ ನಡ್ಕೊಂಡು ಸೊ ಇವರೆಲ್ಲ ನಡ್ಕೊಂಡು ಬರ್ತಿದ್ದಾರಲ್ಲ, ಹಿಂಗೆ ನಡ್ಕೊಂಡು ಬರ್ಬೋದು. ಇಲ್ಲಿ ಯಾಕೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಅಂತ ನಾನು ವ್ಲಾಗ್ ಮಾಡ್ತೀನಿ. ಇಟ್ಸ್ ಮೈ ಪ್ಯಾಷನ್. ಅದ್ರಲ್ಲಿ ಏನಿದೆ ನಾನು ನೋಡೋದು ಇವರಿಗೆಲ್ಲ ಓಕೆ ಫೈನ್, ಏನು ಮಾಡೋಕ್ಕಾಗಲ್ಲ. ಜನ ಯಾರೋ ಹೊಸದಾಗಿ ಕಲೆ ಮಾಡ್ತಿದ್ದಾರೆ ಅಂದರೆ ಎಲ್ಲರೂ ತಿರುಗಿ ನೋಡ್ತಾರಂತೆ ಅಲ್ವಾ, ಹಾಗೆ ನಮ್ಮ ಕಲೆನ ಜನ ಎಲ್ಲ ತಿರುಗಿ ಬುಡಿ ಮಾಡ್ತಿದ್ದಾರಲ್ಲ. ಇಲ್ಲಂತೂ ಸಿಕ್ಕಾಪಟ್ಟೆನೇ ಜನ ಇದ್ದಾರೆ. ವಾಟ್ ಈಸ್ ದಿಸ್ ಮ್ಯಾಮ್? ಇಲ್ಲಿ ಯಾರೂ ಬಿಡ್ತಿಲ್ಲ. ಆ್ಯಕ್ಚುಲಿ ನಾವು ನಡ್ಕೊಂಡು ಹೋಗಿದ್ವಿ,
ಏನು ಮಾಡೋದೀಗ? ಎಷ್ಟು ಚೆನ್ನಾಗಿತ್ತು ಅಲ್ಲಿ ಡ್ಯಾಮ್ ಹತ್ರ ಎಲ್ಲ ನಡ್ಕೊಂಡು ಹೋಗ್ಬೋದು. ಬಟ್ ಸೈಡ್ ಜನ ಅಲ್ಲಿ ನೋಡಿ ಎಲ್ಲೆಲ್ಲ ಕುತ್ಕೊಂಡವ್ರೆ. ಗುಡ್ನೆಸ್ ಎಷ್ಟೊಂದು ಜನ ಹುಷಾರು. ಏನ್ ಹೇಳ್ತಾರೆ ನಮ್ಮಪ್ಪ ಹೇಳಿದ್ದು ಹಾಂ ಏನಂದ್ರೆ ಅಂದ್ರೆ ಫಿಶಿಂಗ್ ಮಾಡ್ತಾ ಇದಾರಲ್ಲ, ಸುಮ್ಮನೆ ಬಲ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರಂತೆ. ಆಮೇಲೆ ಅವ್ರಿಗೆ ಯಾವಾಗ ಫ್ರೀ ಆಮೇಲೆ ಏನು ಇರ್ತದ ಹಂಗೇನಪ್ಪ ಮಾಡೋದು? ನಮ್ಮಪ್ಪ ಸಮುದ್ರದಲ್ಲಾದ್ರೆ ಅಲ್ಲೇ ಹಿಡ್ಕೊಂಡ್ ಬರ್ತಾರೆ. ಇಲ್ಲೆಲ್ಲ ಜಾಗ ಚೆನ್ನಾಗಿದೆಯಲ್ಲ, ಇಲ್ಲಿ ಬಿಟ್ಟು ಇನ್ಯಾರು ಬೇರೆಯವ್ರು ಬರಲ್ಲ. ನಮ್ಮಪ್ಪ ಫುಲ್ ಕ್ರೇಜಿ ಅಂದ್ರೆ ಕ್ರೇಜಿ. ಜನ ಜಾಸ್ತಿ, ಈ ಜನ ಕಮ್ಮಿ. ಎಲ್ಲ ಒಂದೋ ಮೂರೋ ಎರಡೋ ಮೂರೋ ಗೋಡೆ ಜಾಸ್ತಿ. ಅದು ಬೋಟ್ ಅಲ್ಲ, ಸಿಕ್ಕಾಪಡೆ ಅಂದ್ರೆ ಸಿಕ್ಕಾಪಡೆ ಟಯರ್ಡ್ ಆಗುತ್ತೆ ನಿಜವಾಗ್ಲೂ. ಹೆವಿ ಎನರ್ಜಿ ಇರಬೇಕು. ನೀವೇನಾದ್ರು ಬರ್ತಾ ಇದ್ದೀರಾ ಇಲ್ಲಿ ವಾಣಿ ವಿಲಾಸ್ಗೆ ಅಂದರೆ ಇಟ್ಸ್ ಮೈ ಸೆಕೆಂಡ್ ವಿಸಿಟ್ ಕೂಡ. ನಾನು ಹೇಳ್ದಂಗೆ ಅಯ್ಯೋ ಬರಬೇಡಿ, ಮಧ್ಯೆ ಬಿಡೋದೇ ಇಲ್ಲ. ಹಾಂ, ಸುಮ್ಮನೆ ಕೆಳಗಡೆ ಇಳಿಬೇಕು, ನೋಡ್ಬೇಕು, ಹೋಗ್ತಾ ಬಿಡ್ತಾರೆ. ನೀರು ಕಮ್ಮಿ ಆದ್ಮೇಲೆ ಬಿಡ್ತಾರೆ. ಏನು ಬಿಡ್ತಾರೆ ಈಗ ಬಿಟ್ಟಿಲ್ಲ. ನೋಡಿ, ಮಧ್ಯದಲ್ಲಿ ಯಾರು ಓಡ್ತಾ ಇಲ್ಲ, ತೋರಿಸ್ದೆ ಅಮ್ಮ. ಈಗಿನ ಯಾರು ಓಡಾಡ್ತಾ ಇಲ್ಲ. ಅಷ್ಟು ದೂರದಿಂದ ನಿಜವಾಗ್ಲೂ ಅಷ್ಟು ದೂರದಿಂದ ಮತ್ಕೊಂಡು ಇಳ್ಕೊಂಡೆಲ್ಲ ಬಂದು ಏನು ಇಲ್ಲ, ಸುಮ್ಮನೆ ಇಲ್ಲಿಂದ ನೋಡಿ ಓಡ್ತಾ. ಸೇಮ್ ಮೈಸೂರಲ್ಲಿ ಬಲ್ಮುರಿ ಫಾಲ್ಸ್ ಹೆಂಗಾಯ್ತು ಇಲ್ಲೂ ಹಂಗೆ ಆಯಿತು. ನೋ ಯೂಸ್. ಬಟ್ ನೀರಂತೂ ತುಂಬ ಅಂದರೆ ತುಂಬಾ ತುಂಬಿದೆ ಅಷ್ಟೇ. ನೀರನ್ನು ನೋಡ್ಬೋದು ಕಣ್ಣಲ್ಲಿ. ಹೇಳ್ತಿದೆ ಕಾರ್ಕೆ ಇಲ್ಲ. ಹೆಂಗೋಗೋದು ಮನೆಗೆ? ಬಸ್ನಲ್ಲಿ ಹೋಗ್ಬೇಡ. ಬಸ್ ತರ್ಸನ ಇಲ್ಲಿ? ಬಸ್ ಬಂತು, ಬಸ್ ಡ್ಯಾಮ್ ಮೇಲೆ ಯಾರು ಬಿಡ್ತಾ ಇಲ್ಲ. ಸುಮ್ ಟೈಮ್ ಪಾಸ್ ಮಾಡ್ತೀವಿ, ನೀರನ್ನ ನೋಡ್ತೀವಿ ಅಂದರೆ ಯು ಗೈಸ್ ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ಅಷ್ಟೇ. ಅಲ್ಲಿ ಬೇರೆ ಇದಲ್ಲ, ಎಲ್ಲ ಒಂದು ಎಲ್ಲಿ ಕೊಟ್ರು ಒಂದೇ. ಏನಿಲ್ಲ, ಇವ್ರಿಗೆ ದುಡ್ಡು ಕೊಡ್ಬೇಕಂತೆ. ನಾನು ಹೇಳ್ದೆ ಅಲ್ವಾ, ಇಲ್ಲಿ ಬರೀ ಈಗ 100 ರೂಪಾಯಿ ಕೊಡ್ಬೇಕಂತೆ ಅಂತ. ಅವತ್ತಿಗೆ ಮುಂದೆ ಕೊಡ್ತೀವಿ. ಇಟ್ಸ್ ಓಕೆ, ಫೈನ್. ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಇಷ್ಟಪಟ್ಟು ಬಂದಿರ್ತೀವಿ ಅಂದರೆ ಅದು ನಿರಾಸೆ ಆಗ್ಬಿಟ್ಟಿದೆ. ಬಟ್ ಇಟ್ಸ್ ಗುಡ್, ಫೈನ್. ಚೆನ್ನಾಗಿದೆ ನನ್ನ ಪ್ರಕಾರ, ಪೀಸಾಗಿದೆ ಅಷ್ಟೇ. ಗುಡ್ ವೆದರ್. ಬಟ್ ಎಷ್ಟು ಬಿಸಿಲಿದೆ ಅನ್ನೋ ಸಿಕ್ಕಾಬಡೇನೇ ಇದೆ. ಚೆನ್ನಾಗಿ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು, ಫೋಟೋಸ್ ತೆಗೆದು ಹೋಗ್ಬೋದು, ವೀಡಿಯೋಸ್ ಮಾಡ್ಕೊಂಡು ಹೋಗಿ ರೀಲ್ಸ್ ಅಂತೆಲ್ಲ. ನಾನು ಫಸ್ಟೇ ಎಲ್ಲ ಮಾಡಿಬಿಟ್ಟಿದ್ದೆ. ಸೊ ಈ ಪ್ಲೇಸಲ್ಲಿ ಮತ್ತೆ ಏನೂ ಮಾಡ್ತಾಯಿಲ್ಲ. ಇಟ್ಸ್ ಓಕೆ, ಫೈನ್. ಇಲ್ಲಿ ಪಾರ್ಕಿಂಗ್ ಗೇಟ್ ಇದೆ. ಪಾರ್ಕಿಂಗ್ ಗೇಟ್ ಹತ್ರ ಬರಬೇಕಾದ್ರೆ ವಾಪಸ್ ಇಷ್ಟು ಚೆಂದ ಬ್ಯೂಟಿಫುಲ್ ವ್ಯೂ ಇತ್ತು. ನಿಮಗೆಲ್ಲ ತೋರಿಸ್ಬೇಕು ಅಂದ್ಕೊಂಡ್ಬಂದೆ. ಒಂಥರ ಬೂದಿ ಬೂದಿ ಥರ ಬರ್ತಾಯಿದೆ ಸಿಕ್ಕಾಬಡೆ ಬಿಸಿಲಿಗೆ ಎಲ್ಲ. ಕಾರಣ ಎಲ್ಲೂ ಪಾರ್ಕಿಂಗ್ ಇರಲಿಲ್ಲ ಅಂತ ಇಲ್ಲಿ ಬಿಟ್ಟಿದ್ವಿ. ಆಗಲೇ ಇಲ್ಲಿ ಫುಲ್ ಕಾರ್ಸ್ ಇತ್ತು ಅಂತ. ಇವ್ರು ಯಾರು ನಮಗೆ ಕಾಂಪಿಟೇಷನ್ ಕೊಡೋದಕ್ಕೆ ಇನ್ನೊಂದು ಸಂಧಿ ಹೊಲಕ್ಕೆ ಮಾಡಿಸಿದ್ದಾರೆ ಬಂದು. ಮೈ ಗಾಡ್, ಸಾಕಾಗೋಯ್ತು. ಓಕೆ, ಬಾಯ್. ಹಾಂ, ನೀವು ಹೆಂಗೆ ಬರ್ತೀರಾ? ನೀನು ಹೊರಡು ಫಸ್ಟು, ಆಮೇಲೆ ಯಾಕೆ ಮೇಲೆ ಕೂತ್ಕೊಂತೀನಿ ನಾನು. ಎಲ್ಗೆ ಯಾರ ಮೇಲೆ ಕುತ್ಕೊಳ್ತೀಯಪ್ಪ? ಬಸ್ ಕಳಿಸ್ಲಾ? ನಾನು ಏನು ಇಲ್ಲ ಬಾ. ಇನ್ನು ಒಂದು ಫುಲ್ ಕ್ರೇಜಿ ಮಾತಾಡ್ತಿದ್ದಾರೆ ಇವತ್ತು. ಯಾಕೋ ಚೆನ್ನಾಗಿದೆ, ಒಂಥರ ಫ್ಯಾಮಿಲಿ ಡೇ ಔಟಿಂಗ್. ಎಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ ಇದೆ. 2 ವೀಲರ್ಸ್ ಹೋಗ್ಬೇಕಾ ಇಲ್ಲಿ? ರೈಟ್ ತಗೊಳಮ್ಮ, ರೈಟ್ ತಗೊಳ್ಳಿ. ಹಾಂ, ಓಕೆ ಓಕೆ. ಎಷ್ಟು ಕಷ್ಟ ಇಲ್ಲಂತೂ ಗಾಡಿ ಓಡಿಸೋದಕ್ಕೆ.
ಮೈ ಗಾಡ್, ಫಸ್ಟ್ 2 ವೀಲರ್ಸ್ ಅವ್ರು ನಾನು ಹೋಗ್ತೀನಿ ಅಂತ ಬರ್ತಾರೆ ನೋಡಿ, ಈ ಥರದವರು. ಇನ್ನೊಬ್ರು ಇಲ್ಲಿ ಯಾರೋ ಹಾರರ್ ಬಿಟ್ಬಿಡತ್ತ ಹೊರಟೋಗ್ಲಿ, ಹೋಗ್ಬಿಡಿ ಅತ್ತ. ಏನಾಗಲ್ಲ, ಹೋಗಮ್ಮ ಹೆದರ್ಕೋಬೇಡ, ಹೋಗು ಧೈರ್ಯ ಹೋಗು. ಸೊ ನಾನು ವಿಡಿಯೋ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ, ಆಮೇಲೆ ಅಪ್ಕ ಬಂತು. ಸೊ ಬ್ಲಾಗ್ ಎಂಡೇ ಮಾಡಿಲ್ಲ ನಾನು ಅಂತ. ಸೊ ಚೆನ್ನಾಗಿತ್ತು ವಾಣಿ ವಿಲಾಸಾಗರ್ ಕೂಡ, ಬಟ್ ಇವಾಗ ಸ್ವಲ್ಪ ನೀರು ತುಂಬ ತುಂಬಿದೆ ಅಂತ ಬಿಡ್ತಾ ಇಲ್ಲ. ಸೊ ಆದ್ದರಿಂದ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು, ಎಲ್ಲರೂ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ ಮರಿಬೇಡಿ. ಬೇಗ ಎಲ್ಲರೂ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೂ ಲೈಕ್, ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಕನ್ನಡ ದಿನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್, ಪ್ರೀತಿ ಇರಲಿ. ಬಾಯ್.